ಉತ್ತರ ಕನ್ನಡದ ಭಾಷೆಯೊಳಗೆ ಏನು ಹೇಳ್ತಾರಪ್ಪ ಅಂತಂದರೆ ಇದನ್ನು ಚಪ್ಪಳಿ ಹಾಕಿ ಕುಂತ್ಕೊಳ್ಳೋದು ಅಂತ ಹೇಳ್ತಾರೆ. ಚಪ್ಪಳಿ ಹಾಕಿ ಕುಂತ್ಕೊಳ್ಳೋದು, ಚಕ್ಕಳ ಮುಕ್ಕಳ ಹಾಕಿ ಕುಂತ್ಕೊಳ್ಳೋದು ಅಂತ ಹೇಳ್ತಾರೆ. ಆರಾಮಾಗಿ ಕುಂತ್ಕೊಳ್ರಿ. ಯಾರಿಗೆ ಚಪ್ಪಳಿ ಹಾಕಿ ಕುಂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಒಂದು ಗಟ್ಟಿ ತಳದ ಕಟ್ಟಿ ಕುರ್ಚಿ ಮೇಲೆ ಕುಂತ್ಕೊಂಡು ಮುಂದಿನ ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡಬಹುದು. ಈಗ ಮುಂದಿನ ಸೂಕ್ಷ್ಮ ವ್ಯಾಯಾಮ ಕೈ ಬೆರಳುಗಳ ಸಲುವಾಗಿ ಸೂಕ್ಷ್ಮ ವ್ಯಾಯಾಮ. ಈಗ ನಿಮ್ಮ ಸಹಜವಾಗಿ ಭುಜಕ್ಕೆ ನೇರವಾಗಿ ನಿಮ್ಮ ಎರಡು ಕೈಗಳನ್ನು ತೋಡ್ರಿ. ಭುಜಕ್ಕೆ ನೇರವಾಗಿರಬೇಕು. ಎರಡು ಕೈಗಳನ್ನ ಈ ರೀತಿಯಾಗಿ ಅಂಗೈಗಳನ್ನು ಮುಂದಕ್ಕೆ ಚಾಚಿ, ಕೈ ಬೆರಳುಗಳನ್ನ ಏನು ಮಾಡಬೇಕು, ನಿಮ್ಮ ಎರಡು ಕೈಗಳಲ್ಲಿ ಎರಡು ಸೀಸದ ಗುಂಡುಗಳನ್ನ ಕೊಟ್ರ ಅಂತ ಇಟ್ಕೊಳ್ರಿ. ಎರಡು ಸೀಸದ ಗುಂಡುಗಳು, ಆ ಸೀಸದ ಗುಂಡುಗಳನ್ನ ಜೋರಾಗಿ ಅದುಮುವಂತೆ ನೀವೇನು ಮಾಡಿ ಈ ರೀತಿಯಾಗಿ ಬಿಗಿಗೊಳಿಸ್ಬೇಕು ಬೆರಳುಗಳನ್ನು. ಯಾರೇ ಬಂದು ನಿಮ್ಮ ಬಟನ್ ಇಲ್ಲಿ ಹಿಡ್ಲಕ್ಕೆ ಬಂದರೆ ಅವು ಬಿಗಿಯಾಗಿರ್ಬೇಕು. ಆ ರೀತಿಯಾಗಿ ಸಹಜವಾಗಿ ಬಿಗಿ ಮಾಡಬೇಕು ಮತ್ತು ಸಡಿಲಗೊಳಿಸ್ಬೇಕು. ಕೈ ಬೆರಳಿನ ಸ್ನಾಯುಗಳು ಬೆರಳಿನ ಸ್ನಾಯುಗಳು ಈಗ ಬಲಿಷ್ಠ ಆಗಿಬಿಡ್ತಾವೆ. ಇದರಿಂದ ಸಹಜವಾಗಿ ನೋಡಿ, ಬಿಗಿ ಸಡಿಲು, ಟೈಟ್ ಲೂಸ್, ಬಿಗಿ ಸಡಿಲು. ಈಗ ದೀರ್ಘವಾಗಿ ಉಸಿರನ್ನು ತುಂಬಿಕೊಂಡು ಏನು ಮಾಡಿ ಬಿಗಿಗೊಳಿಸಿ. ಉಸಿರನ್ನು ಹೊರಗಡೆ ಹಾಕ್ತಾ ಸಡಿಲಗೊಳಿಸಿ. ಈ ರೀತಿಯಾಗಿ ಬಂಧುಗಳೇ ದಿನಾಲು ಒಂದು 5-10 ಬಾರಿಯನ್ನು ಮಾಡ್ತಾ ಹೆಚ್ಚೆಚ್ಚಿಗೆ ನೀವು ಮಾಡಬಹುದು. ಮತ್ತು ನಿಮ್ಮ ಎರಡು ಕೈಗಳನ್ನ ತೊಡೆ ಮೇಲೆ ವಿಶ್ರಾಂತಿ ಸ್ಥಿತಿಯಲ್ಲಿಡಿ. ಬಹಳ ಸರಳವಾದಂಥ ಸೂಕ್ಷ್ಮ ವ್ಯಾಯಾಮಗಳು, ಕಠಿಣ ಆಸನಗಳನ್ನು ಮಾಡಿದ ಲಾಭಗಳು ಇದರಿಂದ ಆಗ್ತಾವ. ಇನ್ನು ಕೈ ಬೆರಳುಗಳಿಗಾಗಿ ಸೂಕ್ಷ್ಮ ವ್ಯಾಯಾಮ ಆದಮೇಲೆ ಮಣಿಕಟ್ಟು, ಇಡೀ ಕೈ, ಸರ್ವೈಕಲ್ ಸ್ಪಾಂಡಲೈಟಿಸ್ ಮತ್ತು ಫ್ರೋಸನ್ ಶೋಲ್ಡರ್ಗಾಗಿ ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನು ಭುಜಕ್ಕೆ ನೇರವಾಗಿ ಕೈಗಳನ್ನ ಮುಂದಕ್ಕೆ ತೊಗೊಳ್ಳಿ. ಈಗ ನಿಮ್ಮ ಹೆಬ್ಬೆರಳನ್ನು ಏನು ಮಾಡಬೇಕು, ನಿಧಾನವಾಗಿ ಒಳಗಡೆ ಹಾಕಿ ಒಟ್ಟಿಗೆಯನ್ನು ಮಾಡಿ ಕೈಗಳನ್ನ ಬಿಗಿಗೊಳಿಸಿ. ಬಿಗಿ ಮಾಡಬೇಕು ಮತ್ತು ಸಡಿಲಗೊಳಿಸಬೇಕು. ಮಣಿಕಟ್ಟಿನ ಸ್ನಾಯುಗಳು ಬಲಿಷ್ಠ ಆಗೋದ್ರಿಂದ ನೀವು ಹೆಚ್ಚಿನ ಅವಧಿಯವರೆಗೆ ಬರಿಬಹುದು, ಮತ್ತು ನೀವು ಬೈಕ್ ಓಡಿಸ್ಬೋದು, ನೀವು ಕಾರ್ ಓಡಿಸ್ಬೋದು. ಕೈನ ಮಣಿಕಟ್ಟುಗಳು ಗಟ್ಟಿಮುಟ್ಟಾಗಿರ್ತಾವ. ಕೈನ ಆ ಮಣಿಕಟ್ಟಿನ ಸ್ನಾಯುಗಳು ಇದರಿಂದ ಬಲಿಷ್ಠ ಆಗ್ತಾವ. ಈಗ ಮುಂದಿನ ಸೂಕ್ಷ್ಮ ವ್ಯಾಯಾಮ, ಎರಡೂ ಕೈ ಬೆರಳುಗಳನ್ನ ಜೋಡಿಸಿದಿರಬೇಕು, ಒಳಗಡೆ ಹಾಕಿರಬೇಕು. ಮುಟ್ಟಿಗೆಯಲ್ಲಿ ಎರಡೂ ಕೈಗಳನ್ನು ಜೋಡಿಸಿ ಈಗ ಕೈಗಳು ನೇರವಾಗಿರಬೇಕು. ಸಹಜವಾಗಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟೇನು ಮಾಡಿ ಅವುಗಳನ್ನ ವೃತ್ತಾಕಾರವಾಗಿ ತಿರುಗಿಸಿ. ಕೈನ ನರನಾಡಿಗಳಲ್ಲಿ ಚೈತನ್ಯ ಉಂಟಾಗ್ತದೆ. ಕೈಗಳು ಜೋಮ್ ಬರೋದೆಲ್ಲ ಸಮಸ್ಯೆ ದೂರ ಆಗ್ತದೆ. ಕುತ್ತಿಗೆಲ್ಲ ಪಟ್ಟ ಹಾಕಿರ್ತಾರಲ್ಲ, ಅದಕ್ಕೆ ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂತಾರೆ. ಆ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಬಂಧುಗಳೇ ಇದರಿಂದ. ನೋಡಿ, ಸಹಜವಾಗಿ ವಿರುದ್ಧ ದಿಕ್ಕಿನಲ್ಲಿ ಈ ರೀತಿಯಾಗಿ ವೃತ್ತಾಕಾರವಾಗಿ ತಿರುಗಿಸಬೇಕು. ಮತ್ತು ಒಂದಿಷ್ಟು ವಿಶ್ರಾಂತಿಯನ್ನು ತಗೋಬೇಕಾದ್ರೆ ಎರಡು ಹಸ್ತಗಳನ್ನ ತೊಡೆ ಮೇಲೆ ಇಟ್ಕೊಳ್ಳಿ. ಮತ್ತೆ ಭುಜಕ್ಕೆ ನೇರವಾಗಿ ಕೈಗಳನ್ನ ತಗೊಳ್ಳಿ. ಇನ್ನೊಂದು ಸೂಕ್ಷ್ಮ ವ್ಯಾಯಾಮ ನೋಡಿ, ಪೂರ್ಣ ಪ್ರಮಾಣದಲ್ಲಿ ಎರಡು ಹಸ್ತಗಳನ್ನ ಎದುರುಗಡೆ ಚಾಚಿ ನಿಧಾನವಾಗಿ ಮೇಲೆ ಅಭಯಹಸ್ತ ಚಾಚಿದಂಗ, ಮತ್ತೆ ನಿಧಾನವಾಗಿ ಕೆಳಗಡೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಎಷ್ಟು ಅದ್ಭುತ ನೋಡ್ರಿ ಸೂಕ್ಷ್ಮ ವ್ಯಾಯಾಮ ಇದು, ಎಷ್ಟು ಸರಳಿದೆ. ಈ ರೀತಿಯಾಗಿ ಮಾಡ್ತಾ ಹೋಗಬೇಕು. ಮತ್ತೊಂದಿಷ್ಟು ವಿಶ್ರಾಂತಿಯನ್ನು ತಗೊಳ್ಳಿ. ಈಗ ಮೊಳಕೈ ಸಲುವಾಗಿ ಸೂಕ್ಷ್ಮ ವ್ಯಾಯಾಮ, ಮೊಳಕೈಗಳಿಗಾಗಿ ಸೂಕ್ಷ್ಮ ವ್ಯಾಯಾಮ. ಭುಜಕ್ಕೆ ನೇರವಾಗಿ ನಿಮ್ಮ ಕೈಗಳನ್ನ ಮತ್ತೆ ಒಯ್ಯಿರಿ, ತಗೊಂಡು ಬನ್ನಿ ಈ ರೀತಿಯಾಗಿ. ಈಗ ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಲಿ. ನಿಧಾನವಾಗಿ ನಿಮ್ಮ ಎರಡು ಹಸ್ತಗಳನ್ನ ಭುಜದ ಮೇಲೆ ಇರಿಸಿ. ಮತ್ತೆ ಮುಂದೆ ತಗೊಳ್ಳಿ, ಮತ್ತೆ ಭುಜದ ಮೇಲಿರಿಸಿ.
ಈಗ ನಿಮ್ಮ ಎರಡು ಕೈಗಳನ್ನ ನಿಮ್ಮ ಭುಜಕ್ಕೆ ನೇರವಾಗಿ ಪಾರ್ಶ್ವಭಾಗಕ್ಕೆ ಚಾಚಿ ನಿಧಾನವಾಗಿ ಮತ್ತೇನು ಮಾಡಿ ನಿಮ್ಮ ಅಂಗೈಗಳನ್ನು ಕೈ ಬೆರಳುಗಳ ತುದಿಗಳನ್ನ ನಿಮ್ಮ ಭುಜದ ಮೇಲಿಡಿ, ಮತ್ತೆ ಅಗಲಿಸಿ ಈ ರೀತಿಯಾಗಿ ದೀರ್ಘ ಉಸಿರಾಟದೊಂದಿಗೆ ಮಾಡಿ ಬಂಧುಗಳೇ. ಕೈನ ಮಾಂಸಖಂಡಗಳು ಬಲಿಷ್ಠ ಆಗ್ತವೆ, ಕೈನ ನರನಾಡಿಗಳಲ್ಲಿ ಚೈತನ್ಯ ಉಂಟಾಗ್ತದೆ ಸಹಜವಾಗಿ. ಈಗ ವಿಶ್ರಾಂತಿ. ಎರಡು ಕೈಗಳನ್ನ ತೊಡೆ ಮೇಲೆ ಇಟ್ಕೊಳ್ಳಿ. ಇನ್ನು ಮುಂದಿನ ಸೂಕ್ಷ್ಮ ವ್ಯಾಯಾಮ ಬಹಳ ಅದ್ಭುತವಾದಂಥ ಸೂಕ್ಷ್ಮ ವ್ಯಾಯಾಮ ಇದು. ಬಹಳ ಜನರಿಗೆ ಭುಜದ ನೋವಿದೆ. ಯಾಕೆಂದರೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಫ್ರೋಸನ್ ಶೋಲ್ಡರ್ ಸಮಸ್ಯೆ ಅಂತ ಹೇಳ್ತಾರೆ, ಅದಕ್ಕಾಗಿ ಇರ್ಬೋದು. ಮತ್ತು ನಾವು ಗಂಟೆಗಟ್ಟಲೆ ಕುಂತ್ಕೊಂಡು ನಾವು ಲಿಂಗಾರ್ಚನೆ ಮಾಡಬೇಕಾಗಿದೆ. ಯಾಕೆಂದರೆ ಇದು ಲಿಂಗಾಂಗ ಯೋಗ, ಬಸವ ಯೋಗ. ಆ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕಾಗಿದೆ, ಅಷ್ಟಾಂಗ ಯೋಗದ ಆಸನ ಪ್ರಾಣಾಯಾಮಗಳನ್ನೆಲ್ಲ ತಿಳ್ಕೊಂಡು ನಮ್ಮ ಶರೀರವನ್ನು ಗಟ್ಟಿಮುಟ್ಟುಗೊಳಿಸಿಕೊಂಡು ನಾವು ತ್ರಾಟಕ ಯೋಗ, ಲಿಂಗಾಂಗ ಯೋಗ ಮಾಡಬೇಕಾಗಿದೆ. ಅದಕ್ಕಾಗಿ ಕೈನ ಸ್ನಾಯುಗಳು ಬಲಿಷ್ಠ ಆಗಿರಬೇಕು ಮತ್ತು ಭುಜಗಳು ಬಲಿಷ್ಠವಾಗಿರಬೇಕು. ಈಗ ನಿಮ್ಮ ಎರಡು ಕೈಗಳನ್ನ ಮೊಳಕಾಲ ಮೇಲೆ ಇಟ್ಕೊಳ್ಳಿ. ಸಹಜವಾಗಿ ಭುಜವನ್ನು ಮೇಲಕ್ಕೆ ಒಯ್ಯಬೇಕು. ಅವಾಗ ಕೈಗಳು ಮೇಲಕ್ಕೆ ಬಂದಿರಬೇಕು ಮೊಳಕಾಲ ಮೇಲೆ. ಮತ್ತು ಕೆಳಗಡೆ ಹೋಗಲಿ ಕೈಗಳು. ಅವಾಗ ಭುಜ ಮುಂದೆ ಬರಲಿ, ಮತ್ತೆ ಹಿಂದೆ. ಈ ರೀತಿಯಾಗಿ ಸಹಜವಾಗಿ ನೋಡಿ ಭುಜಗಳನ್ನ ತಿರುಗಿಸಿ ದೀರ್ಘ ಉಸಿರು ತುಂಬಿಕೊಂಡು ಮಾಡ್ತಾ ಹೋಗಿ. ಈಗ ವಿರುದ್ಧ ದಿಕ್ಕಿನಲ್ಲಿ ಶರಣ ಬಂಧುಗಳೇ, ಬಹಳ ಅದ್ಭುತವಾದಂಥ ಸೂಕ್ಷ್ಮ ಇದು. ಬಸವ ಟಿವಿ ನಿಮಗೆಲ್ಲ ಈ ಒಂದು ಸೌಭಾಗ್ಯವನ್ನು ಒದಗಿಸಿದೆ. ಶ್ರೀ ಬಸವ ಟಿವಿನ ವೀಕ್ಷಿಸ್ತಾ ತಾವೆಲ್ಲ ಈ ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡ್ತಾ ಹೋಗಬೇಕು ಬಂಧುಗಳೇ. ಈ ರೀತಿಯಾಗಿ ನಾವು ಭುಜಗಳಿಗಾಗಿ ನಾವು ಸೂಕ್ಷ್ಮ ವ್ಯಾಯಾಮವನ್ನು ಮಾಡಿದ್ದಾಯ್ತು. ಈಗ ಮುಂದಿನ ಸೂಕ್ಷ್ಮ ವ್ಯಾಯಾಮ ಹೃದಯ, ಶ್ವಾಸಕೋಶ, ಕುತ್ತಿಗೆಯ ಪಾರ್ಶ್ವಭಾಗ ಹಾಗೂ ಭುಜಗಳ ಸಲುವಾಗಿ. ಬಹಳ ಚಮತ್ಕಾರ ಇದು, ಬಹಳ ಅದ್ಭುತವಾದಂಥ ಸೂಕ್ಷ್ಮ ವ್ಯಾಯಾಮಗಳು. ಎರಡು ಸೂಕ್ಷ್ಮ ವ್ಯಾಯಾಮಗಳನ್ನ ಈಗ ನೀವು ನೋಡ್ತೀರಾ. ಈಗ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಭುಜದ ಮೇಲೆ ಇಟ್ಕೊಳ್ಳಿ. ಭುಜದ ಮೇಲೆ ಎರಡು ಮೊಳಕೈಗಳು ಪಾರ್ಶ್ವವಾಗಿ ಚಾಚಿರಲಿ. ಈಗ ನಿಧಾನವಾಗಿ ನಿಮ್ಮ ಎರಡು ಮೊಳಕೈಗಳನ್ನ ಜೋಡಿಸಿ. ಈಗ ಉಸಿರು ತುಂಬ್ತಾ ಕೈಗಳನ್ನ ಮೇಲಕ್ಕೆ ಒಯ್ಯಬೇಕು. ಕೈಗಳು ಕಿವಿಗೆ ಸ್ಪರ್ಶ ಆಗ್ತಾ ಎರಡು ಮೊಳಕೈನಿಂದ ಎರಡು ವೃತ್ತಗಳನ್ನ ಪಾರ್ಶ್ವಭಾಗಕ್ಕೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ರಚನೆ ಮಾಡಬೇಕು. ಸಹಜವಾಗಿ ಮಾಡ್ತಾ ಹೋಗಿ ನೋಡಿ. ಈಗ ವಿರುದ್ಧ ದಿಕ್ಕಿನಲ್ಲಿ ವಿಶ್ರಾಂತಿ. ತೊಡೆ ಮೇಲೆ ನಿಮ್ಮೆರಡು ಹಸ್ತಗಳನ್ನ ನೀಡಿ. ಬಂಧುಗಳೇ, ಈ ಒಂದು ಸೂಕ್ಷ್ಮ ವ್ಯಾಯಾಮದಿಂದ ನಿಮ್ಮ ಎದೆಯ ಸ್ನಾಯುಗಳು ಬಲಿಷ್ಠ ಆಗ್ತವೆ, ಮತ್ತು ಶ್ವಾಸಕೋಶ ಸಬಲ ಆಗ್ತದೆ, ಹೃದಯ ಸ್ವಸ್ಥ ಆಗ್ತದೆ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಸಮಸ್ಯೆಗೆ ಅದ್ಭುತ ಪರಿಹಾರ ಸಿಗ್ತದೆ ಬಂಧುಗಳೇ. ಈಗ ಇನ್ನೊಂದು ಸೂಕ್ಷ್ಮ ವ್ಯಾಯಾಮ, ಇದೇ ಒಂದು ಲಾಭಗಳು ಅದರಿಂದ ಆಗ್ತವೆ. ಈಗ ನೋಡಿ ಏನು ಮಾಡಿ, ನಿಮ್ಮ ಎರಡು ಕೈ ಬೆರಳುಗಳನ್ನು ಅಂಗೈಗಳಿಗೆ ಸ್ಪರ್ಶ ಮಾಡಿ. ಅಂಗೈಗಳಿಗೆ ಈ ರೀತಿಯಾಗಿ ಸ್ಪರ್ಶ ಮಾಡಿ. ಈಗ ನಿಮ್ಮ ಎರಡು ಹೆಬ್ಬೆರಳುಗಳು ಮೇಲಕ್ಕೆ ಚಾಚಿರಬೇಕು. ನಿಮ್ಮ ಎರಡು ಮುಟ್ಟಿಗೆಗಳನ್ನು ಒಂದಕ್ಕೊಂದು ಬೆರಳುಗಳನ್ನು ಈ ರೀತಿಯಾಗಿ ಜೋಡಿಸಿ. ಈ ಭಾಗ ಮುಂದೆ ಇರಬೇಕು.
ಭಾಳ ಜನ ನಮ್ಮ ಶಿಬಿರದಲ್ಲಿ ನೋಡ್ತಾ ಇರ್ತೀವಿ, ಈ ರೀತಿ ಮಾಡ್ತಾರೆ. ತಪ್ಪಿದು. ಹೆಂಗೆ ಮಾಡಬೇಕು? ಹೀಗೆ ಮಾಡಬೇಕು. ಈಗ ಈ ಭಾಗ ಮುಂದಕ್ಕೆ ಇರಬೇಕು, ಸರಿಯಾಗಿ ನೋಡಬೇಕು. ಈಗ ನಿಮ್ಮ 2 ಹೆಬ್ಬೆರಳುಗಳನ್ನು ತುದಿಗಳನ್ನ ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಈ 2 ಕೈಗಳನ್ನ ನಿಮ್ಮ ಎದೆ ಹತ್ರ ನೋಡ್ರಿ, ಆ ಲಿಂಗೈನ ಹತ್ರ ತೊಗೊಂಬರ್ಬೇಕು. ತೊಗೊಂಬಂದು ಇಲ್ಲಿ ನಿಮ್ಮ ವಕ್ಷಸ್ಥಳದಲ್ಲಿ ಇಟ್ಕೊಂಡು ನೋಡಿ, ನಿಧಾನವಾಗಿ ಏನು ಮಾಡಬೇಕು? ಉಸಿರನ್ನು ತುಂಬುತ್ತಾ ಮುಂದಕ್ಕೆ ಚಾಚಬೇಕು ಮತ್ತು ಉಸಿರು ಬಿಡುತ್ತಾ ಹಿಂದಕ್ಕೆ ಬರಬೇಕು. ಮೊದಲು ಸಹಜ ಉಸಿರಾಟದೊಂದಿಗೆ ನೋಡಿ, ಸಹಜವಾಗಿ ಆ ವಿಧಿವಿಧಾನಗಳನ್ನು ಸರಿಯಾಗಿ ಗಮನಿಸಿ. ಮುಟ್ಟಿಗೆಯನ್ನು ಬಿಡಿಸಬಾರ್ದು. ಸಹಜವಾಗಿ ಕೈಗಳು ಮುಂದಕ್ಕೆ ಬರಲಿ. ಯಾರಿಗೆ ಇಷ್ಟೇ ಮಾಡಲಿಕ್ಕೆ ಆಗ್ತದೆ, ಬಿಡಿಸಬಾರ್ದು. ಯಾರಿಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಕೈಗಳು ನೇರ ಮಾಡಿ. ಬಹಳ ಅದ್ಭುತ ನೋಡಿ, ಈ ರೀತಿಯಾಗಿ ಮಾಡಬೇಕು. ಮತ್ತೆ ಹಿಂದಕ್ಕೆ ಬನ್ನಿ, ಎದೆ ಹತ್ರ. ಈಗ ದೀರ್ಘ ಉಸಿರು ತುಂಬ್ತಾ ಮುಂದಕ್ಕೆ ಹೋಗಿ ಉಸಿರನ್ನು ಬಿಡುತ್ತಾ ಹಿಂದಕ್ಕೆ ಬನ್ನಿ. ಒಂದು 3 ಬಾರಿ ನೋಡಿ, ದಿನಾಲು ಒಂದು 5-10 ಬಾರಿ ನೀವು ಮಾಡ್ತಾ ಹೋಗಬೇಕು. ಭಾಳ ಚಮತ್ಕಾರ. ನಿಮ್ಮ ಕುತ್ತಿಗೆಯ ಒಂದು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಸಮಸ್ಯೆ, ಭುಜ ಸಮಸ್ಯೆಗಳು ಇದರಿಂದ ಪೂರ್ಣ ಪ್ರಮಾಣದಲ್ಲಿ ದೂರ ಆಗ್ತಾವ. ಇದರಲ್ಲಿ 2 ಮಾತಿಲ್ಲ. ಅದಕ್ಕಾಗಿ ಎಳ್ಳು ಕಾಳಷ್ಟು ಸಂಶಯ ಬೇಡ. ಬಹಳ ಚಮತ್ಕಾರ ಇದು ಯೋಗ. ಇಟ್ ಈಸ್ ಸೆಲ್ಫ್ ಫೀಲಿಂಗ್ ಅಂಡ್ ಸೆಲ್ಫ್ ರಿಯಲೈಸೇಷನ್. ನೋಡಿ, ಈ ರೀತಿಯಾಗಿ ಒಂದು 5-10 ಬಾರಿ ಈ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬೇಕು. ಈಗ ನಿಮ್ಮ 2 ಕೈಗಳನ್ನ ತೊಡೆಯ ಮೇಲೆ ವಿಶ್ರಾಂತಿ ಸ್ಥಿತಿಯಲ್ಲಿಡಿ. ಒಂದಿಷ್ಟು ರಿಲ್ಯಾಕ್ಸ್ ಆಗಿ. ಬಹಳ ಅದ್ಭುತವಾದಂಥ ಸೂಕ್ಷ್ಮ ವ್ಯಾಯಾಮ ಬಂಧುಗಳೇ. ಮುಂದಿನ ಸೂಕ್ಷ್ಮ ವ್ಯಾಯಾಮ ಬೆನ್ನು ಹಾಗೂ ಕುತ್ತಿಗೆಯ ಹಿಂಭಾಗಕ್ಕೆ. ಏಕೆಂದರೆ ಬಹಳ ಜನರಿಗೆ ಈ ಬೆನ್ನೆಲ್ಲ ನೋಯ್ತಿರ್ತದೆ, ಕುತ್ತಿಗೆ ಹಿಂಭಾಗಗಳೆಲ್ಲ ನೋಯ್ತಿರ್ತದೆ, ಜೋಮ್ ಇಡ್ತಿರ್ತದೆ. ನೋಡ್ಬೇಕು, ಮನೆಯೊಳಗೆ ಏನೋ ಹೆಣ್ಮಕ್ಳೆಲ್ಲ ಕೆಲಸ ಮಾಡಿಬಿಟ್ಟು ಭುಜ ಒತ್ಸೋತಿರ್ತಾರೆ. ಇನ್ನು ಏನೇನೋ ಹಚ್ತಾರೆ, ಏನೇನೋ ಹಚ್ತಾರೆ, ಮೂವ್ ಆಗೋದೇ ಇಲ್ಲ ಅವರು. ಅದಕ್ಕಾಗಿ ನೀವೆಲ್ಲ ಬಂಧುಗಳೇ ಸಹಜವಾಗಿ ಈಗ ನೋಡಿ, ಆ ಬೆನ್ನು ಮತ್ತು ಕುತ್ತಿಗೆಯ ಹಿಂಭಾಗಕ್ಕಾಗಿ ಒಂದು ಅದ್ಭುತವಾದಂಥ ಸೂಕ್ಷ್ಮ ವ್ಯಾಯಾಮ. ಈಗ ನಿಮ್ಮ ಬಲಗೈ ಬೆರಳುಗಳಿಂದ ಎಡಮಣಿಕಟ್ಟನ್ನು ಹಿಡ್ಕೊಳ್ಳಿ. ರುದ್ರಾಕ್ಷಿ ಕಂಕಣ ಕಟ್ಟಿದೀವಲ್ಲ, ಇಲ್ಲಿ ಹಿಡ್ಕೊಳ್ಳಿ. ಈಗ ಎಡಗೈನಿಂದ ಬಲಮಣಿಕಟ್ಟನ್ನು ಹಿಡ್ಕೊಳ್ಳಿ. ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡಿ. ಯಾರಿಗೆ ಪೂರ್ಣ ಬರಬೇಕಂತೇನಿಲ್ಲ, ಹಂತವಾಗಿ ನಿಮ್ಮ ಮಾಂಸಖಂಡಗಳು ಆ ಲೆವೆಲ್ನಲ್ಲಿ ಸೆಟ್ ಆಗ್ತಾ ಹೋಗ್ತಾವೆ. ಈಗ ಸಹಜವಾಗಿ ನಿಮ್ಮ 2 ಕೈಗಳನ್ನು ತಲೆ ಮೇಲೆ ಇಟ್ಟುಕೊಳ್ಳಿ. ಈಗ ಒಮ್ಮೆ ಆ ವಿಧಿವಿಧಾನವನ್ನು ಗಮನಿಸಿ. ಸಹಜವಾಗಿ ಉಸಿರು ತುಂಬ್ತಾ ಕೈಯನ್ನು ಮೇಲೆ ಕೊಯ್ಯಬೇಕು. ಕೈಗಳನ್ನ ಸ್ಟ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ ಕುತ್ತಿಗೆ ಹಿಂಭಾಗಕ್ಕೆ ಕೈಗಳನ್ನ ಒಯ್ದು ಎಡಗೈನಿಂದ ಬಲಗೈಯನ್ನು ಎಡಬದಿಗೆ ಜಗ್ಗಬೇಕು, ಸ್ಟ್ರೆಚ್ ಮಾಡಬೇಕು. ಉಸಿರು ಈಗ ತುಂಬಿಕೊಂಡಿದ್ದೀರಾ. ಈಗ ಉಸಿರು ಬಿಡುತ್ತಾ ಏನು ಮಾಡಬೇಕು? ತಲೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಇನ್ನೊಂದು ಬದಿಗೆ. ಹೀಗೆ ರಿಲ್ಯಾಕ್ಸ್. ಕೈಗಳನ್ನ ತೊಡೆ ಮೇಲೆ ಇಟ್ಕೊಳ್ಳಿ, ವಿಶ್ರಾಂತಿ. ಇನ್ನು ಕಣ್ಣುಗಳ ಸಲುವಾಗಿ ಸೂಕ್ಷ್ಮ ವ್ಯಾಯಾಮ, ಕೊನೆಯ ಸೂಕ್ಷ್ಮ ವ್ಯಾಯಾಮ. ಬಹಳ ಅದ್ಭುತವಾದಂಥ ಸೂಕ್ಷ್ಮ ವ್ಯಾಯಾಮ ಬಂಧುಗಳೇ ಇದು. ಯಾಕೆಂದರೆ ಇವತ್ತು ಎಷ್ಟರ ಮಟ್ಟಿಗೆ ನೋಡ್ತೀವಿ, ಸಣ್ಣ ಮಕ್ಕಳು ಚಸ್ಮಾ ಹಾಕ್ತಾ ಇದ್ದಾವೆ, ಸ್ಪೆಕ್ಟ್ ಹಾಕ್ತಾ ಇದ್ದೇವೆ. ಯಾಕೆಂದರೆ ಸೋಡಾ ಗ್ಲಾಸ್ ಹಾಕೊಂಡಂಥ ಮಕ್ಕಳನ್ನ ನಾನು ನೋಡಿದ್ದೀನಿ. ಇದು ಬಹಳ ಅದ್ಭುತ. ಯಾಕೆಂದರೆ ಬೇಟ್ಸ್ನ ಪದ್ಧತಿ ಇದು. ಬೇಟ್ಸ್ ಅನ್ನುವಂಥ ಒಬ್ಬ ಅದ್ಭುತವಾದಂಥ ವೈದ್ಯ. ಅವನು ಚಶ್ಮೆಯ ಶರದ್ ಶತಮ್ ಅಂತ ಏನು ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೇಳಿದ್ರಲ್ಲ, 100 ವರ್ಷದ ಕಣ್ಣಿಗೆ ಚಸ್ಮಾ ಬರಬಾರದು. ಅದಕ್ಕಾಗಿ ಆ ಬೇಟ್ಸ್ ಅವರು ಒಂದು ಅದ್ಭುತವಂತ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿರ್ತಕ್ಕಂಥ ವಿಶೇಷ ಸೂಕ್ಷ್ಮ ವ್ಯಾಯಾಮಗಳು. ಇದನ್ನು ನೀವು ಆಸ್ಥಾನದಲ್ಲಿ ಬಾಬಾ ರಾಮದೇವ್ಜಿಯವರು ಮಾಡೋದನ್ನು ಸಹಿತ ನೀವೆಲ್ಲ ನೋಡಿರಬೇಕು. ಈಗ ನೋಡಿ, ನಿಧಾನವಾಗಿ ಆ ಒಂದು ಕಣ್ಣಿನ ಸೂಕ್ಷ್ಮ ವ್ಯಾಯಾಮಗಳನ್ನ ತಿಳ್ಕೊಳ್ಳೋಣ. ಈಗ ನಿಮ್ಮ ಕೈಗಳನ್ನು ತೊಡೆಯ ಮೇಲೆ ವಿಶ್ರಾಂತಿ ಸ್ಥಿತಿಯಲ್ಲಿಡಿ. ದೃಷ್ಟಿ ಎದುರುಗಡೆ ಇರಲಿ.
ಆದರೆ ಈ ಕಣ್ಣಿನ ಸೂಕ್ಷ್ಮ ವ್ಯಾಯಾಮಗಳನ್ನ ಕಣ್ಣಿನ ಮೇಲೆ ಭಾಳ ಪ್ರಖರ ಬೆಳಕಿದ್ರೆ ಮಾಡಲಿಕ್ಕೆ ಹೋಗಬಾರ್ದು. ಕಣ್ಣು ಮಂದ ಬೆಳಕಿರಬೇಕು. ವಿಶೇಷವಾಗಿ ಬೆಳಗಿನ ಬಾಲರವಿ ಉದಯ ಆಗ್ತಾ ಇರ್ತಾನಲ್ಲ, ಆ ಉದಯ ಸಮಯದಲ್ಲಿ ಈ ಕಣ್ಣಿನ ಸೂಕ್ಷ್ಮ ವ್ಯಾಯಾಮಗಳು ಭಾಳ ಸಹಕಾರಿಯಾಗ್ತವೆ. ಇನ್ನು ಕಣ್ಣಿನ ಆರೋಗ್ಯಕ್ಕೆ ನಾವು ಏನು ಪ್ರಕೃತಿ ಉಪಚಾರವನ್ನು ಮಾಡ್ಕೊಳ್ಬೇಕು, ಅದನ್ನು ನಾನು ಆರೋಗ್ಯಕ್ಕಾಗಿ ಪ್ರಕೃತಿ ಉಪಚಾರ ಈ ಅಂಕಣದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ನೋಡಿ, ಈಗ ಕಣ್ಣುಗಳ ಸಲುವಾಗಿ ಸೂಕ್ಷ್ಮ ವ್ಯಾಯಾಮ. ಈಗ ನಿಮ್ಮ ಮುಟ್ಟಿಗೆಯನ್ನು ಮಾಡಿ ಹೆಬ್ಬೆರಳನ್ನು ಮೇಲಕ್ಕೆ ಚಚ್ಚರಬೇಕು. ಭುಜಕ್ಕೆ ನೇರವಾಗಿ ಪಾರ್ಶ್ವ ಭಾಗಕ್ಕೆ ಈ ರೀತಿಯಾಗಿ ನೋಡಿ, ಭುಜಕ್ಕೆ ನೇರವಾಗಿರಬೇಕು. ಮೇಲೂ ಇರಬಾರ್ದು, ಕೆಳಗೂ ಬರಬಾರ್ದು. ಭುಜಕ್ಕೆ ನೇರವಾಗಿ ಹೆಬ್ಬೆರಳುಗಳನ್ನ ಮೇಲಕ್ಕೆ ಚಾಚಿರಬೇಕು ಈ ರೀತಿಯಾಗಿ. ಅದೇ ರೀತಿಯಾಗಿ ಎಡಗೈ ಹೆಬ್ಬೆರಳುಗಳನ್ನ ಚಾಚಿರಬೇಕು. ಈಗ ದೃಷ್ಟಿ ಎದುರುಗಡೆ ಇರಬೇಕು. ನೋಡಿ ಬಂಧುಗಳೇ, ಶರಣ ಬಂಧುಗಳೇ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದನ್ನು ಹಿಂದೆ ಮುಂದೆ ಕೈಗಳನ್ನು ಒಯ್ಯಬಾರದು. ಈಗ ದೃಷ್ಟಿ ಎದುರುಗಡೆ ಇಟ್ಟು ಪೂರ್ಣ ಪ್ರಮಾಣದಲ್ಲಿ ಕಣ್ಣುಗಳನ್ನ ಅಗಲಿಸಿ, ಈಗ ಕಣ್ಣುಗಳನ್ನ ಪಿಳುಕಿಸದೆ ಓರೆಗಣ್ಣಿನಿಂದ ಏನು ಮಾಡಬೇಕು, ಹೆಬ್ಬೆರಳಿನ ತುದಿಗಳನ್ನ ನೋಡಬೇಕು. ಎಡ ಹೆಬ್ಬೆರಳು, ಬಲ ಹೆಬ್ಬೆರಳು. ಒಂದು 2 ರಿಂದ 5 ಸೆಕೆಂಡ್ ಅಷ್ಟು ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ಎಡಕ್ಕೆ, ಬಲಕ್ಕೆ, ಲೆಫ್ಟ್ ಥಂಬ್, ರೈಟ್ ಥಂಬ್. ನಿಧಾನವಾಗಿ ಎಡಕ್ಕೆ, ಬಲಕ್ಕೆ, ಹೀಗೆ ಒಂದು 5-10 ಬಾರಿ ಈ ಸೂಕ್ಷ್ಮ ವ್ಯಾಯಾಮವನ್ನು ಮಾಡಬೇಕು ಬಂಧುಗಳೇ. ಹೆಚ್ಚೆಚ್ಚು ಮಾಡಿ, ಒಂದು 10-20 ಬಾರಿ ಮಾಡಿ, ಬಹಳ ಒಳ್ಳೆಯದು. ಕಿವಿಯ ನರನಾಡಿಗಳಲ್ಲಿ ಚೈತನ್ಯ ಉಂಟಾಗ್ತದೆ, ಕಣ್ಣುಗಳು ಶಾರ್ಪ್ ಆಗ್ತಾವ. ಈಗ ಇನ್ನೊಂದು ಕಣ್ಣಿನ ಸೂಕ್ಷ್ಮ ವ್ಯಾಯಾಮ. ಕೈಗಳು ತೊಡೆಯ ಮೇಲೆ ವಿಶ್ರಾಂತಿ ಸ್ಥಿತಿಯಲ್ಲಿರಲಿ, ದೃಷ್ಟಿಗೆ ಎದುರುಗಡೆ ಇರಲಿ. ಸಹಜವಾಗಿ ಕಣ್ಣುಗಳನ್ನ ತೆರೀರಿ. ಭಾಳ ಕಣ್ಣುಗಳನ್ನ ಪೂರ್ಣ ಪ್ರಮಾಣದಲ್ಲಿ ತೆರೆದಂದ್ರೆ ಹಿಂಗೆಲ್ಲ ಮಾಡಂಗಿಲ್ಲ, ಮತ್ತೆ ಈಗನೂ ಮಾಡಂಗಿಲ್ಲ. ಸಹಜವಾಗಿ ಕಣ್ಣುಗಳು ತೆರೆದಿರಬೇಕು. ಸಹಜವಾಗಿ ಕಣ್ಣುಗಳನ್ನ ತೆರೆದು ಈಗ ಮೇಲೆ ಕೆಳಗೆ ನೋಡಬೇಕು. ಮೇಲೆ ಆಕಾಶ, ಕೆಳಗೆ ನೆಲ. ಕುತ್ತಿಗೆಯನ್ನು ಮೇಲೆ ಕೊಯ್ಯಂಗಿಲ್ಲ, ಕುತ್ತಿಗೆನ ಒಟ್ಟ ಅಲಗಾಡಿಸಂಗಿಲ್ಲ. ಕುತ್ತಿಗೆನ ಅಲಗಾಡಿಸಬಾರ್ದು, ಸುಮ್ಮನೆ ಕಣ್ಣುಗಳನ್ನ ಮಾತ್ರ. ಮೇಲೆ, ಕೆಳಗೆ ನೆಲ. ಅಪ್ ಡೌನ್, ऊपर नीचे, ಮೇಲೆ ಕೆಳಗೆ. ಈ ರೀತಿಯಾಗಿ ಸಹಜವಾಗಿ ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡಬೇಕು ಬಂಧುಗಳೇ. ಮತ್ತೆ ಒಂದು ಕ್ಷಣ ಕಣ್ಣು ಮುಚ್ಚಿ ವಿಶ್ರಾಂತಿ. ಈಗ ಪೂರ್ಣ ಪ್ರಮಾಣದಲ್ಲಿ ಕಣ್ಣುಗಳನ್ನು ತೆರೆಯಿರಿ. ಇನ್ನೊಂದು ಸೂಕ್ಷ್ಮ ವ್ಯಾಯಾಮ ಕಣ್ಣುಗಳ ಸಲುವಾಗಿ. ಈಗ ಕಣ್ಣುಗಳನ್ನು ವೃತ್ತಾಕಾರವಾಗಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು. ಸಹಜವಾಗಿ ಮೊದಲು ನಿಧಾನವಾಗಿ ಮಾಡಿ. ಆದರೆ ಕುತ್ತಿಗೆನ ಅಲಗಾಡಿಸಂಗಿಲ್ಲ, ಮುಖ ಅಲಗಾಡಬಾರ್ದು, ಭುಜ ಅಲಗಾಡಬಾರ್ದು. ಸಹಜವಾಗಿ ಕಣ್ಣುಗಳು ಮಾತ್ರ ಅಲಗಾಡ್ತಿರ್ಬೇಕು. ಎಡಕ್ಕೆ, ಮೇಲೆ, ಬಲಕ್ಕೆ, ಕೆಳಗಡೆ. ಎಡಕ್ಕೆ, ಮೇಲೆ, ಬಲಕ್ಕೆ, ಕೆಳಗಡೆ. ಈ ರೀತಿಯಾಗಿ ವೃತ್ತಾಕಾರವಾಗಿ ತಿರುಗಿಸಿ. ಒಂದು ಕ್ಷಣ ಕಣ್ಣು ಮುಚ್ಚಿ, ಒಂದು 5 ಸೆಕೆಂಡ್ ಕಣ್ಣು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ಮತ್ತೆ ಕಣ್ಣುಗಳನ್ನ ತಿರುಗಿಸಿ, ಕಣ್ಣುಗಳನ್ನ ತೆರೀರಿ. ತೆರೆದು ಈಗ ವಿರುದ್ಧ ದಿಕ್ಕಿನಲ್ಲಿ ಬಲಕ್ಕೆ, ಮೇಲೆ, ಎಡಕ್ಕೆ, ಕೆಳಗಡೆ. ಈ ರೀತಿಯಾಗಿ ನಿಧಾನವಾಗಿ ಕಣ್ಣುಗಳನ್ನ ರಿಲ್ಯಾಕ್ಸ್, ವಿಶ್ರಾಂತಿ. ಈ ರೀತಿಯಾಗಿ ಪಾದದ ಬೆರಳಿನಿಂದ ಕಣ್ಣುಗಳವರೆಗೆ ಅದ್ಭುತ ಸೂಕ್ಷ್ಮ ವ್ಯಾಯಾಮಗಳು. ಈ ಸೂಕ್ಷ್ಮ ವ್ಯಾಯಾಮವನ್ನು ಮಾಡಿದರೆ ನಿಮ್ಮೆಲ್ಲ ಅಡಿಯಿಂದ ಮುಡಿಯವರೆಗೆ, ಪಾದದಿಂದ ನೆತ್ತಿಯವರೆಗೆ ಇರ್ತಕ್ಕಂಥ ಎಲ್ಲ ಅಂಗ ಪ್ರತ್ಯಂಗಗಳು, ಜಾಯಿಂಟ್ಗಳು ಮಜಬೂತಾಗಿ ಬಿಡ್ತಾವೆ. ಕಠಿಣ ಆಸನಗಳನ್ನ ಯಾರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲನೋ ಅವರು ಈ ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡಿ